ಉದಯ್ ಜೈನು ಮತ್ತೆ ಮಾತಾಡಿದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನೋಡಿ, ಸೌಜನ್ಯ ಅವರ ತಾಯಿ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ಅಂದರೆ, ನೋಡಿ, ಉದಯ್ ಜೈನ್ ಹೇಳ್ತಾ ಇರೋದು ಏನಪ್ಪ ಅಂದರೆ, ನಾವು ಸುಮ್ಮನೆ ಯಾರೋ ನಿರಪರಾಧಿಗಳ ಮೇಲೆ ಇವ್ರುಗಳ ಮಾತು ಕೇಳ್ಕೊಂಡು ನಾನು ಅಪರಾಧ ಹಾಕ್ಬಿಟ್ಟೆ ಅಂತ ನನ್ನ ಮನ್ಸಿಗೆ ನೊಂದೋಗ್ಬಿಟ್ಟು ಸೌಜನ್ಯ ಅವರ ತಂದೆ ಇದ್ದಾರಲ್ಲ, ಅವ್ರು ಕೂಡ ತೀರೋಗಿದ್ದಾರೆ. ಅದೇ ರೀತಿ ಏನಾದರೂ ಖಿನ್ನತೆಗೆ ಒಳಗಾಗಿ ಸೌಜನ್ಯಳ ತಾಯಿ ಏನಿದ್ದಾರೆ ಅವರು ಏನಾದರೂ ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಇದು ನನ್ನ ಮೇಲೆ ಬಂದ್ಬಿಡುತ್ತೆ ಅಂತ ಉದಯ್ ಕುಮಾರ್ ಜೈನು ಹೇಳಿಕೆ ನೀಡ್ತಾ ಇದ್ದಾರೆ. ಈ ಬುರುಡೆ ಗ್ಯಾಂಗ್ ಏನಿದೆ ಆ ಸದಸ್ಯರೆಲ್ಲ ಸೇರಿ ಸೌಜನ್ಯಳ ತಾಯಿನ ಕೊಂದುಬಿಟ್ರೆ ನನಗೆ ಆ ಆರೋಪ ಬಂದ್ಬಿಡುತ್ತೆ ಅಂತ ಉದಯ್ ಜೈನು ಹೇಳಿಕೆ ಕೊಡಕ್ಕೆ ಶುರು ಮಾಡಿದ್ದಾರೆ. ಸೌಜನ್ಯ ಮನೆಗೆ ಭೇಟಿ ನೀಡಿ ಅವ್ರ ಸಹೋದರಿ ಸೌಂದರ್ಯ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಯಾರು? ಚಂದನ್ ಗೌಡ. ಅದೇನಾದರೂ ಇವ್ರಿಗೆ ಮುಳ್ಳಾಗೋಯ್ತಾ? ಯಾಕಂದರೆ ನೋಡಿ, ಎಲ್ಲ ಚಾನಲಲ್ಲಿ ಕೂಡ ಅಂದರೆ ಸ್ಯಾಟಲೈಟ್ ಚಾನಲು ಪ್ಲಸ್ ಯೂಟ್ಯೂಬ್ ಚಾನಲಲ್ಲಿ ಬರೀ ಚಂದನ್ ಗೌಡ ಅವ್ರದ್ದೇ ವಿಷಯ. ಜಸ್ಟಿಸ್ ಫಾರ್ ಸೌಜನ್ಯ. ನೋಡಿ, ಯಾರೇ ಆದರೂ ಸರಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅವ್ರ ಮನೆಗೆ ಹೋಗಿ ವಿಡಿಯೋ ಮಾಡಿದ್ರೆ, ಸೌಜನ್ಯ ಪರ ವಿಡಿಯೋ ಮಾಡಿದ್ರೆ ಈ ಥರ ಒಂದು ಟೀಮಿಂದ ಏನಾದ್ರು ಪ್ರಾಬ್ಲಮ್ ಶುರುವಾಗುತ್ತಾ ಅಥವಾ ಶುರು ಮಾಡಿದಾರಾ? ನಮಸ್ಕಾರ ಸ್ನೇಹಿತರೆ, ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ, ನೋಡಿ, ಜಸ್ಟಿಸ್ ಫಾರ್ ಸೌಜನ್ಯ ಬಿಟ್ಟು ಬೇರೆ ಏನಾರ ಕೇಳಿ, ಅಂದರೆ ಬೇರೆ ಏನಾರ ಮಾಡಿ, ಬೇರೆ ಯಾರು ಇಲ್ವಾ, ಅಂದರೆ ಬೇರೆ ಯಾರಿಗೂ ಅತ್ಯಾಚಾರ ಆಗಿಲ್ವಾ, ಬೇರೆ ಯಾರು ಅಂದರೆ ಸತ್ತಿಲ್ವಾ, ಅವ್ರ ಪರ ನೀವು ನಿಂತ್ಕೋತಾ ಇಲ್ಲ, ಯಾಕೆ ಬರೀ ಸೌಜನ್ಯನ ಪರನೇ ಮಾತಾಡ್ತಿದ್ದೀರಾ ಅಂತ ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಅವರಿಗೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಸತತ 13 ವರ್ಷದಿಂದ ಎಷ್ಟು ಜನ ಮುಖ್ಯಮಂತ್ರಿ ಬಂದರು ಹೋದ್ರು ಖಂಡಿತ ನೀವು ಲೆಕ್ಕ ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀರಲ್ಲಿರೋ ಮೀನು ಹೆಜ್ಜೆನ ಇವತ್ತವರೆಗೂ ಯಾರು ಕಂಡಿಡಿಯೋಕ್ಕಾಗಿಲ್ಲ. ಸೌಜನ್ಯಳ ಆರೋಪಿಗಳು ಯಾರು ಅಪರಾಧಿಗಳಿದ್ದಾರೆ ಅವರು ಕೂಡ ಈ ನೀರಲ್ಲಿ ಮೀನು ಕಣ್ಣಿಗೆ ಕಾಣಿಸುತ್ತೆ, ಅದ್ರ ಹೆಜ್ಜೆ ಕಾಣಿಸಲ್ಲ. ನೋಡಿ, ನಾವು ಯಾರನ್ನೋ ಒಬ್ರನ್ನ ಟಾರ್ಗೆಟ್ ಇಟ್ಕೊಂಡು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಸೌಜನ್ಯಳ ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿ ಬರ್ಬರವಾಗಿ ಯಾರು ಈ ಥರ ಹತ್ಯೆ ಮಾಡಿದ್ದಾರೆ ಆ ಆರೋಪಿ ಅಥವಾ ಆರೋಪಿಗಳು ಕಣ್ಮುಂದೆ ಇರ್ಬೋದು, ಅವ್ರ ಹೆಜ್ಜೆಗಳು ಕೂಡ ಗೊತ್ತಾಗ್ತಾ ಇಲ್ಲ, ಕಂಡಿಡಿಯೋಕ್ಕಾಗ್ತಾ ಇಲ್ಲ. ಇದು ಸತ್ಯ. ಮಂಜುನಾಥ ಸ್ವಾಮಿಯ ಆಣೆಗೂ ಇದು ಸತ್ಯ. ಇನ್ನು ಉದಯ್ ಕುಮಾರ್ ಜೈನು, ನೋಡಿ, ಉದಯ್ ಜೈನ್ ಅವರು ಏನು ಕೇಳಿದ್ದಾರೆ ಈಗ ಅಂದರೆ, ನನಗೆ ದಯಾಮರಣ ಕೊಡಿ ಅಂತ ಕೇಳಿದ್ದಾರೆ. ಪತ್ರ ಕೂಡ ಬರೆದಾಕಿದ್ದಾರೆ. ಅದು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನೀವು ಇದ್ರ ಬಗ್ಗೆ ಎಲ್ಲ ಮೀಡಿಯಾದಲ್ಲೂ ತಿಳ್ಕೊಂಡಿರ್ತೀರಾ, ನಾನು ಅದನ್ನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಆದರೆ ಸೌಜನ್ಯಳ ತಾಯಿಯ ಬಗ್ಗೆ ಉದಯ್ ಜೈನ್ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂದರೆ, ಈ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಈ ಬುರುಡೆ ಗ್ಯಾಂಗ್ ಇದೆ ಇವರೇ ಸೇರ್ಕೊಂಡು ಸಾಯಿಸ್ಬಿಟ್ರೆ ನೋಡಿ ಜೀವನ ಪರ್ಯಂತ ಈ ಕೇಸು ಸೌಜನ್ಯಂದು ಇದೇ ಥರ ಇರುತ್ತೆ, ಇದು ಇನ್ನು ಮುಂದಕ್ಕೆ ಹೋಗಲ್ಲ. ಆದ ಕಾರಣ ಈ ಸಂತೋಷ್ ರಾವ್ ಏನಿದ್ದಾನೆ ಅವನೇ ಅಪರಾಧಿ. ಈಗ ಮತ್ತೆ ಇವನ್ನ ಎತ್ಕೊಂಡೋಗಿ ಜೈಲ್ಗೆ ಹಾಕ್ಬಿಟ್ರೆ ನಾವಿದ್ದೀವಲ್ಲ, ನಾವು ನಿರಪರಾಧಿಗಳು. ಯಾರು ನಿರಪರಾಧಿಗಳು? ಈ 3 ಜನ. ಅದರಲ್ಲಿ ಉದಯ್ ಜೈನ್ ಹೇಳ್ತಾ ಇರೋದು ನಾವು ನಿರಪರಾಧಿಗಳು, ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇವ್ರುಗಳೇ ಸಂತೋಷ್ ರಾವ್ನ ಬಿಡ್ಸ್ಕೊ ಬಂದ್ಬಿಟ್ಟು ನಮ್ಮ ಮೇಲೆ ಅಪರಾಧ ಹೊರಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವನ್ನ ಮತ್ತೆ ಜೈಲ್ಗೆ ಹಾಕ್ಬಿಟ್ರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನಾವು ನಿರಪರಾಧಿಗಳು ಅಂತ ಉದಯ್ ಜೈನು ಹೇಳಿಕೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಈ ಹಿಂದೆ ಹೇಳಿದ್ದೆ ನೋಡಿ, ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾರು ಬೇರೆ ಪ್ರಕರಣನ ಸೌಜನ್ಯನ್ ಬಿಟ್ಟು ಬೇರೆ ಪ್ರಕರಣದ ಬಗ್ಗೆ ಮಾತಾಡಿ ಅಂತ, ಮೊದಲು ಈ ಪ್ರಕರಣನೇ ನಿಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಬೇರೆ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ತೀರಾ? ಆ ಪ್ರಕರಣ ಮಾತಾಡ್ರೆ ಅದಕ್ಕಿನ್ನೆಷ್ಟು ವರ್ಷ ಬೇಕು? ಕರೆಕ್ಟ್ ಅಲ್ವಾ? ನೀವು ಮಾತಾಡ್ತಿರೋದು ಸರಿನಾ ತಪ್ಪ ತಿಳ್ಕೊಳ್ಳಿ. ಸ್ನೇಹಿತರೆ, ಖಂಡಿತವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು, ಸೌಜನ್ಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಜಸ್ಟಿಸ್ ಫಾರ್ ಸೌಜನ್ಯ.